UPSC ಎಕ್ಸಾಮಿನೇಷನ್ ಅನ್ಬೋದು, IAS ಎಕ್ಸಾಮಿನೇಷನ್ ಅನ್ಬೋದು, ಸಿವಿಲ್ಸ್, ಬಟ್ ದ ಆಕ್ಚುಯಲ್ ನೇಮ್ ಆಫ್ ದ ಎಕ್ಸಾಮಿನೇಷನ್ ಇಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಬಟ್ UPSC ಅಂದ್ರೆ ಏನು? ಕರೆಕ್ಟ್. ಏನು ಮಾಡುತ್ತೆ UPSC ಎಕ್ಸಾಮ್? UPSC ಏನು ಕಮಿಷನ್ ಏನು ಮಾಡುತ್ತೆ? ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುತ್ತೆ. ಸೊ ಹೇಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇದೆ, ಬೇರೆ ಬೇರೆ ಥರದ ಎಕ್ಸಾಮಿನೇಷನ್, ಸೆಂಟ್ರಲ್ ಸರ್ವಿಸಸ್, ಕೇಂದ್ರ ಆಡಳಿತಕ್ಕೆ ಬೇರೆ ಬೇರೆ ಈ ಸರ್ವಿಸಸ್ಗೆ ಎಕ್ಸಾಮಿನೇಷನ್ಗೆ ಈ ಒಂದು ಸಂಘ ಲೋಕ ಸೇವಾ ಆಯೋಗ, ಈ ಆಯೋಗ ಮತ್ತು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುತ್ತೆ. ಸಿಮಿಲರ್ಲಿ ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ KPSC ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುತ್ತಲ್ಲ, ಈ 27ನೇ ತಾರೀಕು ಮೋಸ್ಟ್ಲಿ ಇರಬೇಕು. ಈ ಎಕ್ಸಾಮಿನೇಷನ್ ಏನಂತಾರೆ? KS examination. Is there any other name? No, sir. Gazetted probation examination ಕೇಳಿದ್ದೀರಾ? Yes, sir. Group A. So this gazetted probation examination, ಅದರಲ್ಲಿ ಒಂದು KS post ಇರುತ್ತೆ. ಈಗ ಸಿವಿಲ್ ಸರ್ವಿಸಸ್ ಅಲ್ಲಿ ವಾಟ್ ಎಕ್ಸಾಮಿನೇಷನ್, ವಾಟ್ ಐ ಕ್ಲಿಯರ್ ಆರ್ ಸರ್ ಕ್ಲಿಯರ್, ಅದರಲ್ಲಿ ಕೇವಲ IAS ಅಷ್ಟೇ ಇರಲ್ಲ. ಸಾಮಾನ್ಯವಾಗಿ ಒಂದು ವರ್ಷಕ್ಕಿಂತ ಮುಂಚೆ ಅಥವಾ ನೋಟಿಫಿಕೇಷನಲ್ಲಿ ಈ ವರ್ಷದಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಲಿ 900 ಅಥವಾ 1000 ಅಥವಾ 1100 ಸೀಟ್ಗಳಿಗೋಸ್ಕರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. 1000 ಸೀಟ್ಸಲ್ಲಿ 1180 IAS, 180 IPS, IRS ID ಅದಕ್ಕೆ ಒಂದು 70 ಇರ್ಬೋದು, IRS ಕಸ್ಟಮ್ಸ್ ಅದಕ್ಕೆ ಒಂದು 70 ಇರ್ಬೋದು, ಫಾರೆನ್ ಸರ್ವಿಸ್ ಅದಕ್ಕೆ ಒಂದು 30 ಇರ್ಬೋದು. ಆ ಥರ 20 ರಿಂದ 24 ಬೇರೆ ಬೇರೆ ಸೇವೆಗಳಿಗೆ ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಇದು ಕೇವಲ IAS, ಕೇವಲ IPSಗೆ ಅಥವಾ ಕೇವಲ IFS ಫಾರಿನ್ ಸರ್ವಿಸ್ಗೆ ಕಂಡಕ್ಟ್ ಮಾಡಲ್ಲ. ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಬೇರೆ 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 ಸರ್ವಿಸಸ್ ಸಿಗುತ್ತೆ. ಸೊ ಯಾವ ಸರ್ವಿಸ್ ಯಾರು ಸಿಗುತ್ತೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತಾರೆ? ಅದು ದಟ್ ಈಸ್ ಬೇಸ್ಡ್ ಆನ್ ಅವರ್ ರ್ಯಾಂಕಿಂಗ್ ಆ್ಯಂಡ್ ಪ್ರಿಫರೆನ್ಸ್. ಈಗ ಯಾರೋ ಒಬ್ಬ ಅಭ್ಯರ್ಥಿಗೆ ಒಳ್ಳೆ ರ್ಯಾಂಕ್ ಸಿಕ್ಕಿದ್ರೆ ಮತ್ತು ಅವರ ಫಸ್ಟ್ ಪ್ರಿಫರೆನ್ಸ್ IAS ಆಗಿದ್ರೆ ಅವ್ರಿಗೆ IAS ಸಿಗುತ್ತೆ. ಎಷ್ಟೋ ಜನ ಟಾಪ್ 10 ಟಾಪ್ 20 ದೇಶಕ್ಕೆ 20ನೇ ರ್ಯಾಂಕ್ ಬಂದಿದ್ರು, ನನ್ನ ಮೊದಲನೇ ಪ್ರಿಫರೆನ್ಸ್ ಫಾರಿನ್ ಸರ್ವಿಸ್ ಕೊಡ್ತಾರೆ. ಸೊ ಅವರ ಪ್ರಿಫರೆನ್ಸ್ ಆಧಾರದ ಮೇಲೆ ಸೆಲೆಕ್ಟ್ ಆಗುತ್ತೆ ಒಂದು. ಸೊ ದಿಸ್ ಇಸ್ ಅಬೌಟ್ ಸಿವಿಲ್ ಸರ್ವಿಸಸ್. ಸಿಮಿಲರ್ಲಿ ಗೆಜೆಟೆಡ್ ಪ್ರೊಬೇಷನ್ ಎಕ್ಸಾಮಿನೇಷನ್, ವಾಟ್ ಇವನ್ KS ಎಕ್ಸಾಮಿನೇಷನ್ ಏನಂತೀರ, ಅದರಲ್ಲೂ ಸಿಮಿಲರ್ಲಿ KS ಫಸ್ಟ್ ಇರುತ್ತೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರುತ್ತೆ. ನಂತರ ಬೇರೆ ಬೇರೆ ತಾಲೂಕು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಪೋಸ್ಟ್ಗಳಿಗೆ ಕರೆದಿರ್ತಾರೆ, ಒಂದು ಟೈಮ್ DSPಗೆ ಪೋಸ್ಟ್ಗಳು ಕರೆದಿರ್ತಾರೆ, ತಹಸೀಲ್ದಾರ್ಗೂ ಕೂಡ ಕರೆದಿರ್ತಾರೆ. ಸೊ ಬೇರೆ ಬೇರೆ ತರಹದ ಸೇವೆಗಳು ಕೂಡ ಅಲ್ಲಿರುತ್ತೆ. ಬೇಸ್ಡ್ ಆನ್ ರ್ಯಾಂಕಿಂಗ್ ಆ್ಯಂಡ್ ಪ್ರಿಫರೆನ್ಸ್ ನಿಮಗೆ ಅಲಾಟ್ ಆಗುತ್ತೆ ಸರ್ವಿಸ್. ಈಗ ಇದು ಈ ಒಂದು ಎಕ್ಸಾಮಿನೇಷನ್ ಪರೀಕ್ಷೆಯಲ್ಲಿ 3 ಹಂತಗಳು ನಿಮಗೆಲ್ಲ ಗೊತ್ತಿರ್ಬೋದು, ಸ್ವಲ್ಪ ಜನ ಗೊತ್ತಿಲ್ಲ ಅಂತ. ಸೊ ಜಸ್ಟ್ ವಾಂಟ್ ಟು ಫಾಸ್ಟ್ ಆಗಿ 3 ಹಂತಗಳು: ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್. ಇಟ್ಸ್ ಆಲ್ಸೋ ಕಾಲ್ಡ್ ಇಂಟರ್ವ್ಯೂ. ಸೊ ಪ್ರಿಲಿಮ್ಸಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳು, ಇದು MCQ. 4 ಆಪ್ಷನ್ ಕೊಡ್ತಾರೆ, ಆ ಆಪ್ಷನ್ಲಿ ಒಂದು ಟಿಕ್ ಮಾಡಿ ಚೂಸ್ ಮಾಡೋದು. ಸೊ ಎರಡು ಪೇಪರ್ಸ್ MCQ ಪೇಪರ್ಸ್. ಒಂದು ಜನರಲ್ ಸ್ಟಡೀಸ್ ಅಂತ, ಸಾಮಾನ್ಯ ಜ್ಞಾನ. ಅದರಲ್ಲಿ ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜೀವಶಾಸ್ತ್ರ ಆಗಿರ್ಬೋದು. ಸೊ ಬೇರೆ ಬೇರೆ ತರಹದ ಪ್ರಶ್ನೆಗಳು ಅದರಲ್ಲಿರುತ್ತೆ. ಸಿಮಿಲರ್ಲಿ ಸೊ ಅದರಲ್ಲಿ ಬೇಸ್ಡ್ ಆನ್ ಯುವರ್ ಸ್ಕೋರ್ ಇನ್ ಪ್ರಿಲಿಮ್ಸ್, ಇನ್ ಜನರಲ್ ಸ್ಟಡೀಸ್ ನಿಮಗೆ ನೆಕ್ಸ್ಟ್ ಸ್ಟೇಜ್ಗೆ ನಿಮಗೆ ಉತ್ತೀರ್ಣ ಆಗ್ತದೆ. ಆದರೆ ಜನರಲ್ ಸ್ಟಡೀಸ್ಗೆ ಸೆಕೆಂಡ್ ಪೇಪರ್ ಇರುತ್ತೆ, ಪೇಪರ್ 2 ಅಂತ. ಅದರಲ್ಲಿ ಮಿನಿಮಮ್ 33% ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಮ್ಯಾಥಮೆಟಿಕ್ಸು, ಬೇಸಿಕ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಅನಾಲಿಸಿಸು, ಇಂಗ್ಲೀಷ್ ಕಾಂಪ್ರಿಹೆನ್ಷನ್, ಈ ಥರ ಸಣ್ಣ ಬೇಸಿಕ್ ಕ್ವಶನ್ಸ್ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆ, 2ನೇ ಪ್ರಶ್ನೆ ಪತ್ರಿಕೆ. ಅದರಲ್ಲಿ ಮಿನಿಮಮ್ 33% ಮಾರ್ಕ್ಸ್ ಆದರೆ ಮಾತ್ರ ನೀವು ಸೆಕೆಂಡ್ ಸ್ಟೇಜ್ಗೆ ಬರೀಬೋದು, ಪ್ರೊವೈಡೆಡ್ ನಿಮ್ಮ ಫಸ್ಟ್ ಪೇಪರ್ಗೆ ಮಾರ್ಕ್ಸ್ ಚೆನ್ನಾಗಿರುತ್ತೆ. ಸೊ ಸೆಕೆಂಡ್ ಸ್ಟೇಜ್ ಇರೋದು ಮೇನ್ಸ್ ಎಕ್ಸಾಮ್. ಮೇನ್ಸಲ್ಲಿ ಎಷ್ಟು ಪೇಪರ್ಸ್ ಇರುತ್ತೆ? ಮೇನ್ಸಲ್ಲಿ ಎಷ್ಟು ಪೇಪರ್ಸ್ ಇರುತ್ತೆ? 6, 7, 4, 7 ಇರುತ್ತೆ ಸರ್. there are 9 papers in ಮೇನ್ಸ್ 9 ಪೇಪರ್ಸ್. ನಾವು ಸ್ಟೇಜ್ 1 ನಾವು MCQ ಬರೀತೀವಿ, ಸ್ಟೇಜ್ 2 ಡಿಸ್ಕ್ರಿಪ್ಟಿವ್ ಬರೀತೀವಿ. ಸ್ಟೇಜ್ 2 ಏನು 9 ಪೇಪರ್ಸು. ಒಂದು ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಇರುತ್ತೆ, ಕಡ್ಡಾಯ ಇಂಗ್ಲೀಷ್ ಪೇಪರ್, ತುಂಬ ಸುಲಭವಾದ ಪೇಪರ್ ಇರುತ್ತೆ. ಇನ್ನೊಂದು ಕಡ್ಡಾಯ ಡಿಜಿಟಲ್ ಲ್ಯಾಂಗ್ವೇಜ್, ನಾವು ಕಡ್ಡಾಯ ಕನ್ನಡ ಅಂತ ಹೇಳ್ತೀವಿ, 2 ಪೇಪರ್ಸ್ ಅಲ್ಲಿ. ಮತ್ತು 1 ಪೇಪರ್ ಇರೋದು ಎಸ್ಸೆ.
ಪ್ರಬಂಧ ಪೇಪರ್. ಪ್ರಬಂಧದಲ್ಲಿ ಎರಡು ಇದು ಕೊಡ್ತಾರೆ, ಪ್ರಬಂಧದಲ್ಲಿ ಎರಡು ಟಾಪಿಕ್ಸ್ ಕೊಡ್ತಾರೆ. ಭಾರತದ ಪ್ರಜಾಪ್ರಭುತ್ವ ಬಗ್ಗೆ ನಿಮ್ಮ ಅನಿಸಿಕೆ ಇರ್ಬೋದು, ಅಥವಾ ಕೃಷಿ ಕ್ಷೇತ್ರದಲ್ಲಿ ಭಾರತ ಎಷ್ಟು ಮುಂದೆ ಬಂದಿದೆ ಇರ್ಬೋದು, ಅಥವಾ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಏನು ಅಂತ ಇರ್ಬೋದು, ಅಥವಾ ಆರ್ಥಿಕತೆ ಮತ್ತು ಮಹಿಳೆ ಅಂತ ಇರ್ಬೋದು. ಏನೋ ಒಂದು ಟಾಪಿಕ್ ಕೊಟ್ಕೊಂಡು ಎರಡು ಟಾಪಿಕ್ಸ್ ಕೊಡ್ತಾರೆ. 4 ಫಸ್ಟ್ 8 ಟಾಪಿಕ್ಸಲ್ಲಿ 2 ಟಾಪಿಕ್ಸ್ ಇರುತ್ತೆ, 3 ಪೇಪರಲ್ಲಿ. ಇನ್ನು 2 ಪೇಪರ್ ಇರೋದು ಯಾವುದು ಆಪ್ಷನಲ್ ಸಬ್ಜೆಕ್ಟ್, ಐಚ್ಛಿಕ ವಿಷಯ. ಮೇಡಮ್ ಹೇಳುವಾಗ ಆ ಟೈಮಲ್ಲಿ 2 ಐಚ್ಛಿಕ ವಿಷಯ ಇತ್ತು, ಈಗ ಒಂದೇ ಐಚ್ಛಿಕ ವಿಷಯ. ನಾನು ತಗೊಂಡಿದ್ದು ಆಂಥ್ರೋಪಾಲಜಿ, ಮಾನವಶಾಸ್ತ್ರ. ಸೊ ಈ ಥರ ಕಾಮರ್ಸ್ ಇದೆ, ಲಾ ಇದೆ, ಭೂಗೋಳ ಇದೆ, ಅರ್ಥಶಾಸ್ತ್ರ ಇದೆ, ಜೀವಶಾಸ್ತ್ರ ಇದೆ. ಬೇರೆ ಬೇರೆ ಥರದ ಒಂದು ಡಿಗ್ರಿಯಲ್ಲಿ ಏನು ಸಿಲೆಬಸ್ ಇರುತ್ತೆ, ಸಿಮಿಲರ್ ಸಿಲೆಬಸ್ಸಲ್ಲಿ ಅದು ಇದೆ. ಸೊ ಒಂದೇ ಐಚ್ಛಿಕ ವಿಷಯದಲ್ಲಿ 2 ಪೇಪರ್ ಇದೆ. ಸೊ 5 ಪೇಪರ್ಸ್. ರಿಮೈನಿಂಗ್ 4 ಆರ್ ಜನರಲ್ ಸ್ಟಡೀಸ್. ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4. ಪೇಪರ್ 1ನಲ್ಲಿ ಹಿಸ್ಟ್ರಿ ಆಗಿರ್ಬೋದು, ವರ್ಲ್ಡ್ ಹಿಸ್ಟ್ರಿ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು. ಪೇಪರ್ 2 ಕಾನ್ಸ್ಟಿಟ್ಯೂಷನ್ನು, ಇಂಟರ್ನ್ಯಾಷನಲ್ ಅಫೇರ್ಸ್. ಪೇಪರ್ 3ಯಲ್ಲಿ ಅರ್ಥಶಾಸ್ತ್ರ ಆಗಿರ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು. ಪೇಪರ್ 4ರಲ್ಲಿ ಎಥಿಕ್ಸ್. ಸೊ 4 ಜನರಲ್ ಸ್ಟಡೀಸ್ ಪೇಪರ್, 1 ಎಸ್ಸೆ ಪೇಪರ್, 2 ಐಚ್ಛಿಕ ವಿಷಯ, 1 ಕಂಪಲ್ಸರಿ ಇಂಗ್ಲೀಷ್, 1 ಲ್ಯಾಂಗ್ವೇಜ್ ಕಂಪಲ್ಸರಿ ಕನ್ನಡ. ಸೊ ಇದಾಯಿತು 9 ಪೇಪರ್ಸ್. ಸೊ ಇದನ್ನು ಕ್ಲಿಯರ್ ಮಾಡೋದು, ಒನ್ಸ್ ಯು ಕ್ಲಿಯರ್ ದಿಸ್ ಯು ಗೋ ಟು ಪರ್ಸನಾಲಿಟಿ ಟೆಸ್ಟ್. ಅಲ್ಲಿ ಸಾಮಾನ್ಯವಾಗಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಇಂಟರ್ನೆಟಲ್ಲಿ ನೋಡ್ತೀವಿ ತುಂಬ ಹೈಫೈ ಅಂತ, ತುಂಬ ಹೈಫೈ ಕ್ವಶನ್ಸ್ ಏನು ಕೇಳಲ್ಲ. ನಾವು ಮೊದಲು ಡ್ಯಾಮ್ ಅಂತ ಒಂದು ಬರೆದಿರ್ತೀವಿ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು 2 ಪೇಜ್ ಕೂಡ ಪೇಜಿಂದ ಬರೆದಿರ್ತೀವಿ. ಅದರಲ್ಲಿ ಏನು ಬರೆದಿರ್ತೀವಿ, ನಾವೇನು ವಿದ್ಯಾಭ್ಯಾಸ ಮಾಡಿದ್ದೀವಿ, ನಾನು ಏನು ಓದಿದ್ದೀವಿ, ನನ್ನ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಜಾತಿಯಿಂದ ಬಂದಿದ್ದೀನಿ, ನನ್ನ ಹವ್ಯಾಸಗಳೇನು, ನನ್ನ ಅಚೀವ್ಮೆಂಟ್ಸ್ ಏನು, ನನ್ನ ಸಾಧನೆಗಳೇನು ಅದೆಲ್ಲ ಬರೆದಿರ್ತೀವಿ. ಅದ್ರ ಬಗ್ಗೆ ನನ್ನ ಬಗ್ಗೆ ಪ್ರಶ್ನೆ ಕೇಳ್ಬೋದು 1. 2ನೇದು ನಾನು ಎಲ್ಲಿಂದ ಬಂದಿದ್ದೀನಿ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು 2. 3ನೇದು ಕರೆಂಟ್ ಅಫೇರ್ಸಲ್ಲಿ ಬಗ್ಗೆ ಕ್ವಶನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಯುಕ್ರೇನ್ ಯುದ್ಧ ನಡೀತಾ ಇದೆ, ಉಕ್ರೇನ್ ಯುದ್ಧದ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಇಸ್ರೇಲ್ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು. 4ನೇದು ಸಿಚುವೇಶನ್ ಬೇಸ್ಡ್. ನೀವು ಒಂದು ಜಿಲ್ಲೆಯ DC ಆಗಿರ್ತೀರಾ, ಇದು ಈ ಥರ ಪ್ರಾಬ್ಲಮ್ ಬರುತ್ತೆ, ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಿ. ಸೊ ಈ ಒಂದು 4 ಕ್ಯಾಟಗರಿ ಪ್ರಶ್ನೆ ಕೇಳ್ತಾರೆ. ಸಾಮಾನ್ಯವಾಗಿ ಎಷ್ಟು ಸೀಟ್ಸ್ ಇರುತ್ತೆ, 1000 ಸೀಟ್ಸ್ ಇದ್ದರೆ ಮೇನ್ಸ್ಗೆ ಸಾಮಾನ್ಯವಾಗಿ 2 ಲಕ್ಷದ 10 ಜನ ಬರೀತಾರೆ. ಅದಕ್ಕೆ 2.8 15 or 20 ಟೈಮ್ಸ್ ಮೇನ್ಸ್ ಬರೀತಾರೆ, ಇಂಟು 1.52 ಟೈಮ್ಸ್ ಇದು ಪರ್ಸೆಂಟೇಜ್ ಇಂಟರ್ವ್ಯೂ ಹೋಗ್ತಾರೆ. ಸಿಮಿಲರ್ಲಿ ಈಸ್ KS ಎಕ್ಸಾಮಿನೇಷನ್ ಏನು ನಾವು ತಯಾರನ್ನು ಕಂಡಕ್ಟ್ ಮಾಡಿದ್ದೀವಿ, ಅದೆಲ್ಲ ಸಿಮಿಲರ್ 3 ಸ್ಟೇಜ್ ಇರುತ್ತೆ. ಆದರೆ ಕರ್ನಾಟಕ KPSC ಕಂಡಕ್ಟ್ ಮಾಡೋ ಎಕ್ಸಾಮಿನೇಷನಲ್ಲಿ ಕರ್ನಾಟಕ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲೂ ಕೂಡ ನಮ್ಮ KS ಎಕ್ಸಾಮಿನೇಷನ್ ಕೂಡ ಸಂವಿಧಾನದ ಬಗ್ಗೆ ಇರುತ್ತೆ, ಭೂಗೋಳದ ಬಗ್ಗೆ ಇರುತ್ತೆ. ಬಟ್ ಒಂದು ಜಾಗತಿಕ ಗ್ಲೋಬಲ್ ಜಾಗ್ರಫಿ ಜೊತೆಗೆ ಕರ್ನಾಟಕದ ಭೂಗೋಳ ಆಗಿರ್ಬೋದು, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಕರ್ನಾಟಕದ ಸಾಮಾಜಿಕ ಪರಿಸ್ಥಿತಿ ಆಗಿರ್ಬೋದು, ಕರ್ನಾಟಕದ ರಾಜಕೀಯ ಪರಿಸ್ಥಿತಿ. ಸೊ ಸೆಂಟ್ರಲ್ ಆಸ್ ವೆಲ್ ಆಸ್ ಸ್ಟೇಟ್ ಆ ವಿಷಯಗಳ ಬಗ್ಗೆ KPSC ಎಕ್ಸಾಮ್ ಬರುತ್ತೆ. KPSC ಎಕ್ಸಾಮ್ಲು ಇಂಟರ್ನ್ಯಾಷನಲ್ ಅಫೇರ್ಸ್ ಇದೆ, ಇದರಲ್ಲೂ ಎಥಿಕ್ಸ್ ಪೇಪರ್ ಇದೆ, ಇದರಲ್ಲೂ ಪರ್ಸನಾಲಿಟಿ ಟೆಸ್ಟ್ ಇದೆ. ಸೊ ಸಿಲೆಬಸ್ ಆಲ್ಮೋಸ್ಟ್ ಇಂಟರ್ಲ್ಯಾಪ್ ಆಗಿದೆ, ಬಟ್ ಮೋರ್ ಪ್ರಿಫರೆನ್ಸ್ ಟು ಕರ್ನಾಟಕ ಇನ್ KPSC. ಸೊ ಐ ಥಿಂಕ್ ಇದನ್ನು ನಾನು ಒಂದು ಸಂಕ್ಷಿಪ್ತವಾಗಿ ಐ ವಾಂಟೆಡ್ ಟು ಟೆಲ್ ಬಗ್ಗೆ ಹೇಳಬೇಕಂತ ನನಗೆ. ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಎಕ್ಸಾಮಿನೇಷನ್ ಬರೀಬೇಕಂತ ಇರುತ್ತೆ, ಬಟ್ ಏನಂತಿರಲಿಲ್ಲ. ನಾನು ಯಾವಾಗ ಫಸ್ಟ್ ಅಟೆಂಡ್ ನಾನು ಕೊಟ್ಟಾಗ ನನಗೆ ಪ್ರಿಲಿಮ್ಸ್ಗೆ 2 ಪೇಪರ್ ಇರುತ್ತೆ ಗೊತ್ತಿರಲಿಲ್ಲ. ನಾನು ಹೋಗಿ ಬರೆದೆ, ಫಸ್ಟು ಜನರಲ್ ಸ್ಟಡೀಸ್ ಬರೆದೆ, ನನ್ನ ಥಾಟ್ ಮುಂದೋಯ್ತು ಅಂತ. ನಾನಿಲ್ಲ ಇದು ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳಿದ್ರು. ಸೊ ದಿಸ್ ಐಡಿಯಾ ಐ ವಾಂಟ್ ಟು ಗಿವ್. ಇನ್ನೂ ನನಗೆ ಒಂದು ಪ್ರಶ್ನೆ ಕೇಳೋಕ್ಕೆ ನನಗೆ ಸಾಮಾನ್ಯವಾಗಿ ಕೇಳ್ತೀನಿ, ಒಬ್ಬ IAS ಅಥವಾ IPS ಅಧಿಕಾರಿ ಆಗಬೇಕಂದ್ರೆ ಎಲ್ಲಕ್ಕಿಂತ ಅವಶ್ಯಕವಿರುವುದು ಏನು? Can you answer? Which is the most important aspect which is there in IAS or IPS officer? ತಾಳ್ಮೆ ಸರ್, ತಾಳ್ಮೆ. ಓಕೆ, ಧೈರ್ಯ ಇರಬೇಕು. ತಾಳ್ಮೆ, ಧೈರ್ಯ, ಮೋಟಿವೇಶನ್. ಓಕೆ, ಸೊ ತಾಳ್ಮೆ, ಧೈರ್ಯ, ಮೋಟಿವೇಶನ್, ಡಿಸಿಪ್ಲಿನ್ ಸರ್. ಡಿಸಿಪ್ಲಿನ್, ಕರೆಕ್ಟ್. But more important, the most important aspect which an IAS or IPS officer should have is clearing the examination.
ಇಟ್ ಮೈ ಸೌಂಡ್ ವೆರಿ ಸಿಲಿ, ಬಟ್ ಯಾವ IAS ಅಥವಾ IPS ಯಾವ ಅಧಿಕಾರಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನಂದರೆ ಎಕ್ಸಾಮಿನೇಷನ್ ಕ್ಲಿಯರ್ ಆಗಿರಬೇಕು. ಅಫ್ಕೋರ್ಸ್ ದೀಸ್ ಕ್ವಾಲಿಟೀಸ್ ಆರ್ ರಿಕ್ವೈರ್ಡ್. ಯಾಕಂದರೆ ನಾನು ಪರೀಕ್ಷೆ ಓದುವಾಗ, ಸಿವಿಲ್ ಸರ್ವಿಸಸ್ ಪ್ರಿಪೇರ್ ಮಾಡುವಾಗ ತುಂಬ ಜನ ನೋಡ್ತಿದ್ದೆ, ನಾನು ಹೀಗೆ ಆಗ್ತೀನಿ, ನಾನು ಸಿಂಗಮ್ ಆಗ್ತೀನಿ, ನಾನು ಎಲ್ಲ ಫುಲ್ ಸಿಸ್ಟಮ್ ಚೇಂಜ್ ಮಾಡ್ತೀನಿ. ಅಫ್ಕೋರ್ಸ್ ಡೂ ಇಟ್, ಬಟ್ ಇಲ್ಲಿ ನೀವು ಬಂದಿರೋದು ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಾ ಇರೋದು ಎಕ್ಸಾಮಿನೇಷನ್ ಕ್ಲಿಯರ್ ಆಗುತ್ತೆ. ಆಮೇಲೆ ಮಾಡೋದು ಅಫ್ಕೋರ್ಸ್ ದಟ್ ಇಸ್ ಇಂಪಾರ್ಟೆಂಟ್, ಅದನ್ನು ಮಾಡಿ ಕಂಪ್ಯಾರಿಸನ್ ಇಟ್ಕೊಳ್ಳಿ, ಟಾರ್ಗೆಟ್ ಇಟ್ಕೊಳ್ಳಿ, ಧೈರ್ಯ ಇಟ್ಕೊಳ್ಳಿ. ಬಟ್ ಯು ಶುಡ್ ನೋ ವೆರಿ ಡೇಟ್ ಗಿವಿಂಗ್ ಅನ್ನೋದು ತುಂಬ ಸ್ಟಾರ್ಟ್ ಮಾಡ್ಬಿಡ್ತಾರೆ. ದರ್ 2 ಟೈಪ್ಸ್ ಆಫ್ ಆಸ್ಪಿರೆಂಟ್ಸ್. ಒಬ್ಬರು ಎಲ್ಲ ಬಿಟ್ಕೊಂಡು ಸಿವಿಲ್ ಸರ್ವಿಸ್ ಇವಾಗ ಚಾಲೂ ಮಾಡ್ತಾರೆ, 2-3 ತಿಂಗಳಾದ್ಮೇಲೆ ಒಬ್ಬರು ಆಸ್ಪಿರೆಂಟ್ ಹೇಳಿದ ಹಾಗೆ ಶಿಸ್ತಿದ್ದೇನೆ ದೇ ವಿಲ್ ಸ್ಟಾಪ್ ಪ್ರಿಪೇರಿಂಗ್, ಓದೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಯಾಕಂದರೆ ಶಿಸ್ತಿಲ್ಲ, ಡಿಸಿಪ್ಲಿನ್ ಇರಲ್ಲ. ಇವಾಗ ವಿಡಿಯೋ ತೋರಿಸ್ತಾ ಇದ್ದೀವಿ, ಮೋಟಿವೇಶನ್ ಆಸ್ ವೆಲ್ ಡಿಸಿಪ್ಲಿನ್ ಸ್ಟಾಪ್ ಮಾಡಿ ಇನ್ನೊಬ್ರು ಏನು ಮಾಡಿಬಿಡ್ತಾರೆ, ಅದರ್ ರಾಂಗ್ ಡೇಟು ತುಂಬ ಡೇಟ್ ಇದೆ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂದ್ಕೊಳ್ಳೋದು, ಅನ್ನೆಸೆಸರಿ ಇದು ಎಲ್ಲ ಟಾಪರ್ಸ್ ವಿಡಿಯೋ ನೋಡೋದು ಯೂಟ್ಯೂಬಲ್ಲಿ, ದಿನ ಟೈಮಲ್ಲಿ ಕನಸು ಕಾಣೋದು, ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಮಾಡೋದ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡೋದು. ದಟ್ ಈಸ್ ಅದರ್ ಮಿಸ್ಟೇಕ್ ಇಸ್ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈವನ್ ಆಫ್ ಯಾರಾದರೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಟ್ರೈ ಮಾಡ್ತೀವಿ, ಓದಬೇಕು, ಟ್ರೈ ಮಾಡ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಅಫ್ಕೋರ್ಸ್ ಆಫೀಸರ್ ಆಗಬೇಕಾಗಿರೋದು ಇದು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋದು. ಎಕ್ಸಾಮಿನೇಷನ್ ಕ್ಲಿಯರ್ ಆಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಶಿಸ್ತು ಮತ್ತು ತಾಳ್ಮೆ. ವಿತ್ ಲಾಟ್ ಆಫ್ ಪೇಷನ್ಸ್ ಯು ಶುಡ್ ಬಿ ಏಬಲ್ ಟು ಸ್ಟಡಿ ಎವ್ರಿ ಡೇ, ಗಿವ್ ದಟ್ ಮಚ್ ಅಮೌಂಟ್ ಆಫ್ ಟೈಮ್. ಅಷ್ಟೇ ಸಮಯ ಕೊಟ್ಕೊಂಡು ಒಂದು ದಿನಚರಿ ಅಂತ ಮಾಡಿಕೊಂಡು ಓದ್ ಮಾಡಬೇಕಾಗಿದೆ. ಇದು ನಿಮಗೆ ಆಲ್ರೆಡಿ ಐ ಥಿಂಕ್ ಕೋಚಿಂಗ್ ಸೆಂಟರ್ ಅವರು ಮಾತಾಡುವಾಗ ಹೇಳಿದ್ರು, NCERT ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಇದು ಸಿಲೆಬಸ್ ಇರೋದು ಏನು ರಾಕೆಟ್ ಸೈನ್ಸ್ ಅಲ್ಲ. NCERTಲಿ 12ನೇ ತರಗತಿ 10ನೇ ತರಗತಿ ಏನು ಕೇಳ್ತಾರೆ ಅದನ್ನೇ ಕೇಳ್ತಾರೆ. ಪ್ರಿಲಿಮ್ಸಲ್ಲಂತೂ ಆ ಟೆಕ್ಸ್ಟ್ ಬುಕ್ ಇರೋದು ಎಕ್ಸಾಕ್ಟ್ಲಿ ಲೈನ್ ಎತ್ಕೊಂಡು ಪ್ರಶ್ನೆ ಕೇಳ್ತಾರೆ. ಆದ ಕಾರಣ ತುಂಬ ಕಾಂಪ್ಲೆಕ್ಸ್ ಇರೋ ಕ್ವಶನ್ಸ್ ಇರಲ್ಲ. ಬಟ್ ಯಾಕೆ ಸ್ವಲ್ಪ ಜನ ಕ್ಲಿಯರ್ ಆಗ್ತಾರೆ, ಯಾಕೆ ಸ್ವಲ್ಪ ಜನ ಕ್ಲಿಯರ್ ಆಗಲ್ಲ ಅಂದರೆ ಆ ಒಂದು ತಾಳ್ಮೆ ಇರಲ್ಲ, ಆ ಒಂದು ಅದು ಡಿಸಿಪ್ಲಿನ್ ಇದೆ. ಸೊ ಪ್ಲೀಸ್ ರಿಕ್ವೆಸ್ಟ್, ಐ ಥಿಂಕ್ ಯಾರು who are attempting it should compulsory have these 2 things preparation. ಎರಡನೇ ವಿಷಯ ಮಾತಾಡೋಕ್ಕೆ ಬಂದಿದೆ, ಇದು ನಿಮಗೆ ಗೊತ್ತಿರ್ಬೋದು, ಕರ್ನಾಟಕ ಸರ್ಕಾರ ಹಿಂದುಳಿದ ಅಲ್ಪಸಂಖ್ಯಾತ ಇಲಾಖೆ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಆಗಿರ್ಬೋದು, ಅವರು ಈ ಒಂದು ಕಾರ್ಯಾಗಾರವನ್ನು ಮಾಡ್ತಾರೆ. ಅದರ ಜೊತೆಗೆ ಡೆಲ್ಲಿ ಮತ್ತು ಹೈದರಾಬಾದು ಮತ್ತು ಬೆಂಗಳೂರು ಈ 3 ಜಾಗದಲ್ಲೂ ಕೂಡ ತರಬೇತಿ ಮಾಡೋಕ್ಕೆ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ, ಸ್ಟೈಪಂಡ್ ಅಂತ ಕೊಡ್ತಾರೆ. ಬಟ್ ನಾವು ಇಲ್ಲ ಬಳ್ಳಾರಿಯಲ್ಲೂ ಈ ಥರ ಆಗಬೇಕು ಅಂತ ನಾವು DC ಸರ್ಗೆ ಹೇಳಿದಾಗ DC ಸರ್ ಪ್ಲೀಸ್ ಗೋ ಹೆಡ್ ಅಂತ ನಮಗೆ ಎನ್ಕರೇಜ್ ಮಾಡಿದ್ರು. ಮತ್ತು ಸುಮಾರು ಜನರಿಂದ ಪ್ಲ್ಯಾನ್ ಮಾಡಬೇಕು ಅಂತ ನಮಗೆ ಇದಕ್ಕೆ ಟೆಂಡರ್ ಮಾಡಬೇಕು, ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್, ಗೌರ್ಮೆಂಟಲ್ಲಿರೋ ರೂಲ್ಸನ್ನು ಫಾಲೋ ಮಾಡಿಕೊಂಡು ಹೋಗಬೇಕು ಅಂತ ಸರ್ ನಮಗೆ ಎವ್ರಿ ಹಂತದಲ್ಲೂ ನಮಗೆ ಎವ್ರಿ ಸ್ಟೆಪ್ಸಲ್ಲೂ ನಮಗೆ ಎನ್ಕರೇಜ್ ಮಾಡಿದ್ರು. ಈ ಥರ ಕಾರ್ಯಾಗಾರ ಪ್ಲಸ್ ಎಕ್ಸಾಮಿನೇಷನ್. ಈಗ ನಿಮಗೆ ಗೊತ್ತಿರ್ಬೋದು, ಸೆಪ್ಟೆಂಬರ್ 1ನೇ ತಾರೀಕು ಸೆಪ್ಟೆಂಬರ್ 1 ಜಿಲ್ಲೆಯಾದ್ಯಂತ ಒಂದು ಪರೀಕ್ಷೆಯನ್ನು ನಾವು ಹಮ್ಮಿಕೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಕೂಡ ಐಡೆಂಟಿಫೈ ಮಾಡಿದ್ವಿ. ಇವ್ರ ಮುಖಾಂತರ 5 ತಿಂಗಳು ದಿನಕ್ಕೆ 5ರಿಂದ 6 ಗಂಟೆ ಹೇಗೆ ಬೆಂಗಳೂರು ಅಥವಾ ಡೆಲ್ಲಿಯಲ್ಲಿ ಮಕ್ಕಳು ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲೇ, ನಿಮ್ಮ ಜಿಲ್ಲೆಯಲ್ಲೇ ನೀವು ಕುತ್ಕೊಂಡು ಈ ಒಂದು ತರಬೇತಿಯನ್ನು ತಗೋಬೇಕು. ಬಳ್ಳಾರಿಯಲ್ಲಿರೋ ಎಲ್ಲ ಆಸ್ಪಿರೆಂಟ್ಸ್ ಕ್ಲಿಯರ್ ಆಗ್ತಾರೆ ಅಂತ ನಾನು ಹೇಳಲ್ಲ, ಬಟ್ ಎಲ್ಲ ಆಸ್ಪಿರೆಂಟ್ಸ್ ಕೋಚಿಂಗ್ ಅದು ಸಿಗಬೇಕು. ಸುಮ್ಮನೆ ನನಗೆ ಕೋಚಿಂಗ್ ಸಿಕ್ಕಿಲ್ಲ, ಮನೆ ಹತ್ರ ಕೋಚಿಂಗ್ ಇಲ್ಲ ಅಂತ ಒಂದು ಕಾರಣದಿಂದ ನನಗೆ ಸೆಲೆಕ್ಟ್ ಆಗಲ್ಲ, ಆ ಒಂದು ಮನೋಭಾವ ಇರಬಾರ್ದು ಅಂತ ಅಂದ್ಕೊಂಡು ಇಲ್ಲೇ ಮಾಡೋಣ. ತುಂಬ ಪ್ಲ್ಯಾನ್ಸ್ ಫಸ್ಟ್ ಡಿಸ್ಕಷನ್ ಆಯಿತು. ನಾವು ಏನು ಮಾಡೋಣ, ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡೋಣ, ನಾವು ಕಳಿಸ್ಬಿಡೋಣ ಬೆಂಗಳೂರಿಗೆ, ನಾವು ಡೆಲ್ಲಿ ಕಳಿಸ್ಬಿಡೋಣ, ಅದೊಂದು ಪ್ರಶ್ನೆ ಬಂತು. ಬಟ್ ಇಲ್ಲ, ಇಲ್ಲೇ ಮಾಡಬೇಕು, ಮನೆ ಹತ್ರನೇ ಇರಬೇಕು, ಎಷ್ಟೋ ಜನ ಹೋಗೋಕ್ಕಾಗಲ್ಲ. ಎಸ್ಪೆಷಲಿ ಮಹಿಳಾ ಯಾರು ಅಭ್ಯರ್ಥಿಗಳು ಇರ್ತಾರೆ, ಫೀಮೇಲ್ ಕ್ಯಾಂಡಿಡೇಟ್ಸ್ ಯಾರು ಸೆಲೆಕ್ಟ್ ಆಗ್ತಾರೆ, ಅವ್ರಿಗೆ ಬೇರೆ ಊರಲ್ಲಿ ಮನೇಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೋದು, ಅವ್ರಿಗೆ ಕಳಿಸಲ್ಲ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲ ಇಲ್ಲೇ ಮಾಡೋಣ ಅಂತ ಒಂದು ನಾವು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಒಂದು ಏರಿಯಾ ಕೂಡ ಐಡೆಂಟಿಫೈ ಮಾಡಿದ್ವಿ, ಅಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮಾಡಿದ್ವಿ. ಸೊ ಬೇರೆ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಒಂದು ಕಾರ್ಯಾಗಾರ ಮಾಡ್ತಾರೆ, ಒಂದು ಎಲ್ಲೋ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಒಂದು ಕಡೆ ಒಂದು ಪಾಠ ಮಾಡ್ತಿರ್ಬೋದು. ಬಟ್ ಈ ಥರ ಫಾರ್ಮಲ್ ಆಗಿ ಒಂದು ಇನ್ಸ್ಟಿಟ್ಯೂಷನ್ ನಡೆಸೋದು,
ಜಿಲ್ಲಾಡಳಿತದ ಒಂದು ಸಪೋರ್ಟ್ ಇಲ್ಲ. ಇದು ಐ ಥಿಂಕ್ ಬೇರೆ ಡಿಸ್ಟ್ರಿಕ್ಟ್ಸಲ್ಲಿ ಯಾರು. ಸೊ ಐ ಆಮ್ ವೆರಿ ಶೋರ್ ವೆರಿ ಹ್ಯಾಪಿ ಟು ಸೇ ಆಲ್ ಆಫ್ ಯು ಆರ್ ವೆರಿ ಲಕ್ಕಿ ಈ ಥರ ಒಂದು ಇನ್ಸ್ಟಿಟ್ಯೂಷನ್ ನಾವು ಮಾಡ್ತಾ ಇದ್ದೀವಿ ಅಂತ. ಸ್ವಲ್ಪ ಜನ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಸಂಘದಲ್ಲಿ ಮತ್ತು ಸರ್ ಹೇಳ್ತಾ ಇದ್ರು, ಸರ್ ಲೈಬ್ರರಿಗೆ ಎಲ್ಲ ಹೋದಾಗ ಮಕ್ಕಳು ಕೇಳ್ತಾ ಇದ್ದಾರೆ ಅಂತ. 3 ವರ್ಷದಿಂದ ಕೂಡ ಇಲ್ಲಿ ಒಂದು ಈ ಥರನೇ ಒಂದು ನಾವು ಅಟೆಂಪ್ಟ್ ಮಾಡಿದ್ವಿ. ಲೈಬ್ರರಿ ಬಿಲ್ಡಿಂಗಲ್ಲಿ ಪಕ್ಕ ಒಂದು ಹಾಲಲ್ಲಿ ಎಲ್ಲ ಒಂದು ಮೂರು ಸೌಕರ್ಯಗಳನ್ನು ರೆಡಿ ಮಾಡಿ ಒಂದು ತರಬೇತಿ ಕೊಡಬೇಕು ಅಂತ ನಾವು ಪ್ರಾರಂಭ ಮಾಡಿದ್ವಿ. ಕಾರಣಾಂತರಗಳಿಲ್ಲ, ಕೋವಿಡ್ ಇರೋದ್ರಿಂದ ಒಂದು 2 ತಿಂಗಳು ನಡೀತು, ಆಮೇಲೆ ವರ್ಚುವಲ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಸೊ ಈಗ ಆ ಪ್ರಾಬ್ಲಮ್ಸ್ ಇಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಬಂದಿದೆ. ಸೊ ಆ ಕಾರಣ ಈ ವರ್ಷ ಕೂಡ ನಾವು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಈಗ ನಾವು ಡೂಯಿಂಗ್ ಒಂದು ವರ್ಕ್ಶಾಪ್. ಸೊ ತಾವೆಲ್ಲರೂ ಸೆಪ್ಟೆಂಬರ್ 1ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪರೀಕ್ಷೆನ ಅಟೆಂಪ್ಟ್ ಮಾಡಿ ಯಾರು ಇದರಲ್ಲಿ ಸೆಲೆಕ್ಟ್ ಆಗ್ತಾರೆ, ಸೆಲೆಕ್ಟ್ ಆದವರೆಲ್ಲ ಕೂಡ ಏನಾದರೂ ಡಿಸಿಪ್ಲಿನಿಂದ ಶಿಸ್ತಿನಿಂದ ಕೋಚಿಂಗ್ ಅಟೆಂಡ್ ಮಾಡಿದ್ರೆ, ಐ ಥಿಂಕ್ ಕೋಚಿಂಗ್ ಸೆಂಟರ್ ಅವರೇ ಹೇಳಿದ್ರು, ಕೋಚಿಂಗ್ ಅಟೆಂಡ್ ಮಾಡಿದ್ರೆ ನೀವು ಕ್ಲಿಯರ್ ಆಗ್ತಾರೆ ಅಂತ ಯಾರು ಹೇಳಲ್ಲ. ಇಟ್ ಈಸ್ ಸಾವಿರಾರು ಜನ, ಲಕ್ಷಾಂತರ ಜನ ಇದನ್ನು ಕೋಚಿಂಗ್ ಅಟೆಂಡ್ ಮಾಡ್ತಾರೆ. ಬಟ್ ಕೋಚಿಂಗ್ ನಾವು ಬಂದು ನಿಮಗೆ ಡೈರೆಕ್ಷನ್ ಸಿಗುತ್ತೆ, ನಿಮಗೆ ಗುರಿ ಥರ ಮುಟ್ಸಲ್ಲ, ಬಟ್ ಗುರಿ ಹೋಗಬೇಕಾದ್ರೆ ಈ ದಾರಿಯಿಂದ ಹೋಗ್ಬೋದು ಅಂತ ಅವ್ರು ದಾರಿಯನ್ನು ತೋರಿಸ್ತಾರೆ. ಅದರ ಜೊತೆಗೆ ಸಿವಿಲ್ ಸರ್ವಿಸಸಲ್ಲಿ ಮುಖ್ಯವಾದದ್ದು ಏನು ಓದಬೇಕು, ಜೊತೆಗೆ ಏನು ಓದಬಾರದು ತುಂಬ ಇಂಪಾರ್ಟೆಂಟ್. ನಮಗೆ ಎಲ್ಲರೂ ಹೇಳ್ತಾರೆ ನ್ಯೂಸ್ ಪೇಪರ್ ಓದಿ ಅಂತಾರೆ. ನ್ಯೂಸ್ ಪೇಪರಲ್ಲಿ ನೀವು ಕಂಪ್ಲೀಟಾಗಿ ಎಡಿಟೋರಿಯಲ್ ಓದಬೇಕು, ಮತ್ತು ಕರೆಂಟ್ ಅಫೇರ್ಸ್ ಓದಬೇಕು, ಮತ್ತು ಎಕಾನಮಿ ಓದಬೇಕಂದ್ರೆ ವಿಲ್ ಟೇಕ್ ಮಿನಿಮಮ್ 3 hours. ಬಟ್ ನೀವು ಜಾಸ್ತಿ ಓದುವಾಗ ನೀವು ರೆಡ್ಯೂಸ್ ಇಟ್ಟು 1.5 ಗಂಟೆಗೆ ಇಳಿಸ್ಬೇಕು. ಇದಕ್ಕೆ ಏನು ಓದಬಾರ್ದು ಅಂತ ಗೊತ್ತಿರಬೇಕು. ಈ ತರಬೇತಿಯನ್ನು ಕೂಡ ಯಾರು ತರಬೇತಿದಾರರು ಸೆಲೆಕ್ಟ್ ಆಗಿದ್ದಾರೆ ಅವರು ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಬಳ್ಳಾರಿಯಿಂದ ತುಂಬ ಜಾಸ್ತಿ ಜನ ಅಭಿವೃದ್ಧಿಗೆ ಸೆಲೆಕ್ಟ್ ಹಾಕ್ಕೊಂಡು ಅವರು ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ. ಮತ್ತು ನೀವು ನಿಮ್ಮ ಹುದ್ದೆಗಳಿಗೆ ಸೆಲೆಕ್ಟ್ ಆದರೆ ನಿಮ್ಮ ಊರು, ನಿಮ್ಮ ತಾಲೂಕು ಕೂಡ, ನಾವು ಕೂಡ ತುಂಬ ಖುಷಿ ಆಗ್ತೀವಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಐ ಹೋಪ್ ಸೆಪ್ಟೆಂಬರ್ 1ನೇ ತಾರೀಕಿನ ಒಂದು ಪರೀಕ್ಷೆ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರೀತೀರ. ಅದರ ಜೊತೆಗೆ ಯಾವಾಗ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲೂ ಕೂಡ ಶಿಸ್ತಿನಿಂದ ತಾವು ಇದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನನ್ನ 2 ಮಾತುಗಳು. ಧನ್ಯವಾದಗಳು. ಸುಮಾರು ಸಮಯ ತಮ್ಮನ್ನು ಉದ್ದೇಶಿಸಿ ನಮಗೆ ಮಾರ್ಗದರ್ಶನ ನೀಡಿ, ಇದು ನಿಮಗೆ ಶಾಶ್ವತ ಅಲ್ಲ, ನಿಮಗೆ ದಾರಿ, ನಿಮ್ಮ ಯಶಸ್ಸಿನ ದಾರಿ ಎಲ್ಲಿದೆ ಅಂದರೆ ಈ ಒಂದು ತರಬೇತಿಯ ಮೂಲಕ ನಿಮ್ಮ ಹೊಸ ಜೀವನದ ದಾರಿಯನ್ನು ಮಾಡಿಕೊಳ್ಳೋ ಒಂದು ಹಿತನುಡಿಯನ್ನು ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ರಾಹುಲ್ ಶರಣಪ್ಪ ಸಂತನೂರು ಸರ್ ಅವರು ತಮಗೆ ಹಿತನುಡಿಗಳನ್ನು ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾ IAS ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಬಳ್ಳಾರಿ, ಇವರೂ ಸಹ ತಮ್ಮನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ.